ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಜರ್ಜು ಸಮಸ್ಯೆ ಬಂದಾಗ ಮನೆ ಹಿರಿಯರು ಇಬ್ಬರನ್ನೂ ಕೂರಿಸಿ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಈ ರೀತಿ ಮಾತಾಡೋದ್ರಿಂದನೇ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು. ನಿಮ್ಮ ಅವಸರ ನೋಡಿದ್ರೆ ಇವರಿಬ್ಬರನ್ನ ದೂರ ಮಾಡಬೇಕಂತ ಇವತ್ತು ಬಂದಿದ್ದೀರಾ ಅಂತ ಅನ್ನಿಸ್ತೈತೆ ಅಂತ ಸಾವಿತ್ರಿಗೆ ಬೈದು ಜರ್ಜು, ಈಗ ನೋಡಿ, ಈಗ ನಿಮ್ಮಿಬ್ಬರು ವಿಷಯ ಅಲ್ಲ, ಇದು ಹೊಟ್ಟೆಯಲ್ಲಿರೋ ಮಗು ವಿಷಯ ಆಗಿರೋದ್ರಿಂದ ನೀವಿಬ್ಬರು 6 ತಿಂಗಳು ಒಟ್ಟಿಗೆ ಬಾಳಲೇಬೇಕು. ಆಮೇಲೆ ಕೂಡ ಮನಸ್ಥಿತಿ ಸರಿ ಹೋಗದೆ ನಿಮ್ಮ ನಿರ್ಧಾರ ಬದಲಾಗದೆ ಇದ್ದರೆ ಆಮೇಲೆ ನೋಡ್ಕೊಳೋಣ. ಈ ಕೇಸ್ನ ಮುಂದೂಡ್ತಾ ಇದ್ದೀನಿ 6 ತಿಂಗಳು ಅಂತ ಜಡ್ಜ್ ಹೇಳ್ತಾರೆ. ಏನು ಸರ್ ಹಿಂಗೆ ಹೇಳ್ಬಿಟ್ರು ಅಂತಾನೆ ಭದ್ರ. ಕೋರ್ಟ್ ಅಂದರೆ ಹಂಗೆ ಭದ್ರೇಗೌಡ್ರೆ, ತೀರ್ಪು ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲೂ ನಮ್ಮ ಕಡೆ ಬರೋದಿಲ್ಲ. ಈಗ ನಾವೇನು ಮಾಡೋದಕ್ಕಾಗೋದಿಲ್ಲ, ಬಂದಿರೋ ತೀರ್ಪನ್ನು ಒಪ್ಕೊಳ್ಳೋಣ. 6 ತಿಂಗಳು ತಾನೇ, ಆಟ ಆಡ್ದಂಗೆ ಬಂದೋಗ್ಬಿಡುತ್ತೆ, ಸುಮ್ಮನೆ ಒಪ್ಕೊಳ್ಳಿ ಅಂತ ಭದ್ರನ ಕಡೆ ಲಾಯರು ಹೇಳ್ತಿರ್ತಾರೆ. ಏನು ನಿಮ್ಮಿಬ್ಬರಿಗೂ ಒಪ್ಗೆನಾ ಅಂತ ಕೇಳ್ತಾರೆ ಜಡ್ಜು. ಒಪ್ಗೆ ಮಹಾಸ್ವಾಮಿ ಅಂತಾಳೆ ಕೈ ಮುಗ್ದು ವಿದ್ಯಾ. ನನಗೂ ಒಪ್ಗೆ ಇದೆ ಸ್ವಾಮಿ ಅಂತಾನೆ ಭದ್ರ. ಇತ್ತ ರತ್ನ, ಅವ್ವ ತಾಯಿ, ನನ್ನ ಮಗಳ ಬದುಕು ಸರಿ ಹೋಗೋದಕ್ಕೆ ನೀನೊಂದು ದಾರಿ ತೋರ್ಬಿಟ್ಟೆ, ಸಾಕು ಬಿಡವ್ವ ಸಾಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಕೈ ಮುಗಿತಾ ಇರ್ತಾಳೆ ರತ್ನ. ಹೋಯ್ತು, ಎಲ್ಲ ಹೋಯ್ತು. ಆ ಮಾಯಂಗನೆ ಸಂಬಂಧಕ್ಕೆ ಎಳ್ಳು ನೀರು ಬಿಡೋಣ ಅಂತ ಅಂದ್ಕೊಂಡಿದ್ರಿ, ಆದರೆ 6 ತಿಂಗಳು ಜೊತೆಯಲ್ಲಿ ಬಾಳ್ಬೇಕು ಅಂತ ಹೇಳ್ಬಿಟ್ರಲ್ಲ ಅದಕ್ಕೆ. ಯಪ್ಪ ಸ್ಟೇಜ್ ಇಲ್ಲದೆ ಬಣ್ಣ ಹಚ್ಕೊಳ್ದೆ ಎಂಥ ನಾಟಕ ಮಾಡಿಬಿಟ್ಲು ಭದ್ರ. ಅವಳು ಹೇಳಿದ್ದೆಲ್ಲ ಸುಳ್ಳು ಭದ್ರ. ಹಟ್ಟಿಗೋಸ್ಕರ ಅಂತ ಸತ್ತಿದ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಲಲ್ಲ. ಆ ಜಡ್ಜು ಇವಳಂಥವ್ರನ್ನ ಎಷ್ಟು ಜನನ ನೋಡಿರೋಕ್ಕಿಲ್ಲ, ಅಂಥವ್ರನ್ನೆಯ ಮರಳು ಮಾಡಿ ತೀರ್ಪನ್ನ ಇವಳ ಕಡೆನೇ ಬರೋ ಹಂಗೆ ಮಾಡ್ಕೊಬಿಟ್ಲು. ಇವಳು ಎಂಥ ಚಾಲಾಕಿರಬೇಕು ಯೋಚನೆ ಮಾಡು ಭದ್ರ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವಳು ಸಾಮಾನ್ಯದಳು ಅಂತೂ ಅಲ್ಲ ಕಣೋ. ಅವಳು 3 ಅಡಿ ಇದ್ರೂ ಬುದ್ಧಿ ಮಾತ್ರ 6 ಅಡಿ ಇದ್ದಂಗದೆ. ನೀನು ಬದುಕನ್ನೇ ಸರ್ವನಾಶ ಮಾಡೋಕ್ಕೆ ಬಂದಿರೋ ಮಾಟ್ಗಾತಿ ಕಣೋ, ಮಾಟ್ಗಾತಿ. ಅವಳನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಹತ್ಕೊಂಡು ಉರಿತೈತೆ ನನಗೆ. ಅಂಥದ್ರಲ್ಲಿ ಪಾಪ ಭದ್ರ, ಇನ್ನೂ 6 ತಿಂಗಳು ನೀನು ಅವಳ ಜೊತೆ ಬಾಳ್ವೆ ಮಾಡಿರ್ಬೇಕಂದ್ರೆ ಹೆಂಗಾಗಿರ್ಬೇಡ ನಿನಗೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳ ಆಟವ ನಮ್ಮ ಮುಂದೆ ಮಾತ್ರ ತೋರಿಸ್ತಾಳೆ ಅಂತ ಅನ್ಕೊಂಡಿದ್ದೆ, ಆದರೆ ಕೋರ್ಟ್ ಮುಂದೆನೂ ತೋರಿಸ್ಬಿಟ್ಲಲ್ಲ. ಪೀಡೆ ತೊಲಗ್ತೈತೆ ಅಂದರೆ ಇನ್ನೂ 6 ತಿಂಗಳು ನಮ್ಮ ಮನೆಯಲ್ಲೇ ಒಕ್ಕರ್ಸ್ಕೊಳಂಗಾಯ್ತು. ಥೂ ಅಂತ ಹೇಳಿ ಈಶ್ವರಿ, ಭದ್ರ ಅವಳು ಯಾಕೆ ಹಿಂಗೆ ಮಾಡ್ತಾವಳೆ ಅಂತ ಅನುಮಾನ ಬರ್ತೈತೆ ನನಗೆ ಅಂತ ಈಶ್ವರಿ ಹೇಳ್ತಾಳೆ. ಯಾಕತ್ಗೆ ಅಂತಾಳೆ ಸಾವಿತ್ರಿ. ಇನ್ನೇನು ಮಗಿನ ಜೊತೆ ಅಪ್ಪ ಇರಬೇಕು ಅಂತ ಅನ್ಕೊಳ್ಳೋದು ತಪ್ಪೇನೈತೆ ಹೇಳು. ಅವಳು ಕೇಳಿದ್ದು ಸರಿಯಾಗಿ ಐತೆ. ಅವಳಿಗೆ ಬೇಕಾಗಿರೋದು ಗಂಡ ಅಲ್ಲ ಅನ್ನಿಸ್ತೈತೆ, ಆಸ್ತಿ, ಆಡಂಬರ, ಶ್ರೀಮಂತಿಕೆ. ಅದಕ್ಕೆ ಮಗನ ಅಡ್ಡ ಇಟ್ಕೊಂಡು ನಾಟಕ ಮಾಡ್ತಾವಳೆ ಅನ್ನಿಸ್ತೈತೆ. ಗತಿ ಇಲ್ಲದೆ ಆ ಮನೆಯಿಂದ ಈ ಮನೆಗೆ ಬಂದು ಮಹಾರಾಣಿ ಥರ ಮೆರೆದ್ಲು ನೋಡು. ಈಗ ಅವ್ರ ಅಪ್ಪನ ಮನೆಗೆ ಹೋಗಿ ಏನು ತಾನೇ ಮೆರೀತಾಳೆ ಹೇಳು. ಅದಕ್ಕೆ ಆಸ್ತಿ ಹಣ ಎಲ್ಲಿ ಕೈ ತಪ್ಪೋತದೆ ಅಂತ ಈ ವರ್ಷ ತೆಗ್ದವಳೆ ಅಂತ ಅನ್ನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಅದಕ್ಕೆ ನನಗೆ ಒಂದೇ ₹1 ಜೀವನಾಂಶ ಬೇಡ ಅಂತ ಅವಳೇ ಕೋರ್ಟಲ್ಲಿ ಹೇಳಿದ್ಲಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಅತಿ ಬುದ್ಧಿವಂತರು ಹಂಗೆಯ, ಆವಾಗೆ ಕೇಳಿದ್ರೆ ಕಮ್ಮಿ ಕೇಳ್ಬಿಡ್ತೀವಿ, ಬೇರೆಯವ್ರ ಮುಂದೆ ಚಿಕ್ಕವರು ಆಯ್ತೀವಿ ಅಂತ. ಅದಕ್ಕೆ ನಾವೇ ಬೇಡ ಅಂದು ಅವರೇ ಕೊಡಂಗಾದ್ರೆ ಜಾಸ್ತಿ ಸಿಗ್ತೈತೆ ಅನ್ನೋ ಉಪಾಯ ಇದು. ಇವತ್ತು ಆಸ್ತಿಗೋಸ್ಕರ ಜನ ಏನೇನು ಮಾಡ್ತಾವ್ರೆ ಅಂತ ಪ್ರತಿದಿನ ನಾವು ಟಿವಿಲಿ ನೋಡ್ತಾ ಇಲ್ವೇ, ಇದು ಹಂಗೆಯ ನಾಟಕ ಅನ್ನಿಸ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಹಂಗನ್ಬಿಟ್ಟು ಅವಳಿಗೆ ಆಸ್ತಿ ಕೊಡೋಕ್ಕಾಗ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀನೇನು ಮಾತಾಡ್ತಾ ಇದೀಯ ಸಾವಿತ್ರಿ, ಕೊಡಬೇಕಾಗ್ತದೆ. ನನ್ನ ಮಗನ ಸುಖ ನೆಮ್ಮದಿಗೋಸ್ಕರ ನಾವೊಂದು ಮೆಟ್ಲು ಕೆಳಗಿಳಿಲೇಬೇಕು. ಗೊತ್ತೋ ಗೊತ್ತಿಲ್ಲದೇನೋ ಕೊಚ್ಚೆನಲ್ಲಿ ಕಾಲಿಟ್ಬಿಟ್ಟಿದ್ದೀವಿ, ಅದರಿಂದ ಆಚೆ ಬಂದು ಕಾಲು ತೊಳ್ಕೊಬೇಕೇ ಹೊರ್ತು ತೊಳ್ಕೊಳಕ್ಕಿಲ್ಲ ಅಂದರೆ ಕೆಟ್ಟು ವಾಸನೆ ಬರೋದು ನಮ್ಮ ಕಾಲ್ಗೆಯ ಅಂತ ಈಶ್ವರಿ ಹೇಳ್ತಾಳೆ. ನೀವು ಹೇಳೋದು ಸರಿಯಾಗೈತೆ ಅದಕ್ಕೆ, ಇವಾಗೇನು ಮಾಡೋದು ಅಂತಾಳೆ ಸಾವಿತ್ರಿ. ಭದ್ರ ನೇರವಾಗಿ ಅವಳ ತಗನೇ ಹೋಗ್ಬಿಟ್ಟು 50 ಲಕ್ಷ ಬೇಕಾ, ಎಷ್ಟು ಬೇಕೋ ಬರ್ಕೋ, ತಗೊಂಡು ಪೇಪರ್ಗೆ ಸಹಿ ಮಾಡಿಕೊಡು ಅಂತ ಕೇಳೋಣ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಅಲ್ಲ ಭದ್ರ, ಅವಳಿಗೆ ದಿಟ್ಟವಾಗ್ಲೂ ನಿನ್ನ ಮೇಲೆ ಪ್ರೀತಿ ಗೌರವ ಇದ್ದಿದ್ರೆ ಯೋಚನೆ ಮಾಡ್ಬೋದಿತ್ತಲ್ವಾ, ಆದರೆ ಯಾಕೋ ಅವಳಿಗೆ ಯಾವುದೂ ಇಲ್ಲ ಅನ್ನಿಸ್ತೈತೆ ಕಣೋ. ಭದ್ರ, ನಮಗೆ ದುಡ್ಡಿಗಿಂತ ಅಟ್ಟಿ ಗೌರವ, ನಿನ್ನ ನೆಮ್ಮದಿ ಮುಖ್ಯ. ಅವಳು ಎಷ್ಟು ಕೇಳಿದ್ರು ಕೊಟ್ಟು ಕೈ ತೊಳ್ಕೊಂಡು ನೀನು ನೆಮ್ಮದಿಯಾಗಿರೋದನ್ನ ನೋಡು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ನೀನು ಹೇಳ್ತಾ ಇರೋದು ಸರಿನೇಯ, ಯೋಗ್ಯತೆ ಇಲ್ದವರು ಸಂಬಂಧ ಮಾಡಿದ್ದಕ್ಕೆ ದಂಡ ಅಂತ ಕೊಟ್ಟು ಸಂಬಂಧನ ಕಡ್ಕೊಂಡು ಕೈ ತೊಳ್ಕೊಬಿಡ್ಬೇಕು ಅಂತ ಸಾವಿತ್ರಿ ಹೇಳ್ತಾಳೆ. ಇದ್ರ ಬಗ್ಗೆ ನೀನೇನು ಹೇಳ್ತೀಯ ಮಗನೇ ಅಂತಾಳೆ ಈಶ್ವರಿ. ಏನಾದರೂ ಮಾಡು ಚಿಕ್ಕವ್ವ, ಒಟ್ಟಿನಲ್ಲಿ ನನಗೆ ಅವಳ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಷ್ಟಯ್ಯ ಅಂತ ಭದ್ರ ಹೇಳ್ತಾನೆ. ಸರಿ, ಲಾಯರ್ಗೆ ಅವ್ರ ಕೂಟೆ ಇವಾಗಲೇ ಮಾತಾಡೋಕೆ ಹೇಳ್ತೀನಿರೋ ಅಂತಾಳೆ ಈಶ್ವರಿ. ಅದಕ್ಕೆಲ್ಲ ಲಾಯರ್ ಯಾಕೆ, ನಾವೇ ಹೋಗಿ ಕೇಳೋಣ. ಅವ್ರು ಕೇಳಿದಷ್ಟು ಮಕ್ಕದ ಮೇಲೆ ಎಸೆದ್ಬಿಟ್ಟು ಸೈನ್ ಮಾಡಿಸ್ಕೊ ಬರುವ ಅಂತ ಭದ್ರ ಹೇಳ್ತಾನೆ. ಭದ್ರ, ನೀನು ಹೇಳೋದು ಸರಿಯಾಗಿ ಐತೆ.
ಹಂಗೆ ಮಾಡೋಣ. ಅವಳಿಂದ ಮುಕ್ತಿ ಸಿಕ್ತು ಅಂತ ನಾವು ಸಂತೋಷವಾಗಿ ಒಟ್ಟಿಗೆ ಹೋಗೋಣ. ಸಾವಿತ್ರಿ, ಕಾರ್ನಾಗೆ ಚೆಕ್ ಬುಕ್ ಇರಬೇಕು, ಬದನ್ನು ಕರ್ಕೊಂಡೋಗಿ ಸೈನ್ ಮಾಡಿಸ್ಕೊಂಡು ತಗೋಬಾ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಅದಕ್ಕೆ ಬಾ ಭದ್ರ ಅಂತ ಕರ್ಕೊಂಡೋಗ್ತಾಳೆ ಸಾವಿತ್ರಿ. ನನ್ನ ಮಗ ಮಾಡಿರೋದು ಒಂದು ಎಡವಟ್ಟಿನಿಂದ ನಿನ್ನ ಬಗ್ಗು ಬಡಿಯೋದಕ್ಕೆ ಅವಕಾಶ ಸಿಕ್ಕಿದ್ರು ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅದಕ್ಕೆ ಈ ಸಾವಿತ್ರಿನೇ ಅಸ್ತ್ರ ಮಾಡಿಕೊಂಡು ಶಕುನಿ ಆಟ ಆಡಬೇಕಾಗ್ತದೆ. ನಿನ್ನ ಕಣ್ಣಲ್ಲಿ ಒಳ್ಳೆಯವಳಾಗಿದ್ಕೊಂಡು ಸಾವಿತ್ರಿ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ನಿನ್ನ ಹೊಡಿತೀನಿ ಕಣೆ ಮೂರಡಿ ಅಂತ ಈಶ್ವರಿ ಹೇಳ್ತಾಳೆ. ವಿದ್ಯಾ ಲಾಯರ್ ಬರ್ತಾರವ್ವ, ಏನು ಹೇಳ್ತಾರೆ ಕೇಳ್ಕೊಂಡು ಹೊರಟೋಗೋಣ ಅಂತ ಹೇಳ್ತಿರ್ತಾಳೆ ರತ್ನಾಗೆ. ಅಲ್ಲಿಗೆ ಈಶ್ವರಿ ಬರ್ತಾಳೆ. ವಿದ್ಯಾ ಅಂತ ಈಶ್ವರಿ ಕೂಗ್ತಾಳೆ. ಹೇಳಿ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಕೋರ್ಟು ಎಲ್ಲಿ ನಿಮ್ಮಿಬ್ಬರಿಗೂ ಬಿಡುಗಡೆ ಕೊಟ್ಬಿಡ್ತೈತೆ ಅಂತ ಶಾನೆ ಭಯ ಆಗಿತ್ತು ಕಣವ. ಯಾಕಂದರೆ ನೀನು ಮೊದಲೇ ಸ್ವಾಭಿಮಾನಿ ಛಲಗಾತಿ. ಎಲ್ಲಿ ನನಗೆ ಯಾರ ಆಸರೆನೂ ಬೇಡ, ನನ್ನ ಮಗನ ನಾನೇ ಸಾಕ್ಬಿಡ್ತೀನಿ ಅಂತ ಹೇಳ್ಬಿಡ್ತೀಯ ಅಂತ ಶಾನೆ ದಿಗಿಲು ಬಿದ್ದುಬಿಟ್ಟಿದ್ದೆ. ಆದರೆ ನೀನು ಗಟ್ಟಿಯಾಗಿ ನನ್ನ ಮಗಿಗೋಸ್ಕರ ನನ್ನ ಗಂಡನ ಜೊತೆ ಬಾಳ್ತೀನಿ ಅಂತ ಹೇಳ್ದೆ ನೋಡು, ಆಗ ಸಮಾಧಾನ ಆಯಿತು ಅಂತಾಳೆ ಈಶ್ವರಿ. ಅದು ಹೆಂಗೆ ಹೇಳೋಕ್ಕಾಗ್ತೈತೆ ಚಿಕ್ಕತ್ತೆ, ನನಗೆ ಗಂಡನ ಪ್ರೀತಿ ಅಕ್ಕರೆ ಬೇಡದೇ ಇರ್ಬೋದು, ಆದರೆ ಹುಟ್ಟೋ ಮಗುಗೆ ಅಪ್ಪನ ಆರೈಕೆ ಪ್ರೀತಿ ಬೇಕು ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಅದು ದಿಟ ಕಣವ್ವ, ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡಿ ನಿನ್ನ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ ಅಂತ ಹೇಳಕ್ಕೆ ಬಂದೆ. ನೀನು ನನ್ನ ಬೆಂಬಲವಾಗಿ ನಿಂತು ನನ್ನ ಮಗನ್ನ ಕಾಪಾಡಿದ್ಯಾ ಅಂದಮೇಕೆ ನಾನು ಹೊಸಿನಾದರೂ ನಿಯತ್ತಾಗಿರ್ಬೇಕಲ್ವೇ ನಿನ್ನ ಜೊತೆ. ಸರಿ, ಇನ್ನಾದರೂ ನೀವಿಬ್ಬರು 100 ಕಾಲ ಸಂತೋಷವಾಗಿ ಇರಬೇಕು ಅಂತ ಮನಸ್ಪೂರ್ವವಾಗಿ ಹಾರೈಸ್ತೀನಿ ಕಣವ್ವ ಅಂತ ಈಶ್ವರಿ ಹೇಳ್ತಾಳೆ. ಚಿಕ್ಕತ್ತೆ, ದಿಟ್ಟವಾಗ್ಲೂ ಬದಲಾಗಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಒಳ್ಳೆಯದನ್ನು ಬಯಸ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕು ಬಿಡಿ. ಸರಿ ಕಣವ್ವ, ನಾನೇನಾದರೂ ನಿನ್ನ ಕುಟ್ಟೆ ಮಾತಾಡೋದನ್ನು ನೋಡಿದ್ರೆ ಭದ್ರನ್ನು ಸಾವಿತ್ರಿ ತಪ್ಪು ತಿಳ್ಕೊತಾರೆ. ಏನೇ ಆಗಲಿ ವಿದ್ಯಾ, ನೀನು ಮಾತ್ರ ನಿನ್ನ ನಿರ್ಧಾರದಿಂದ ಹಿಂದೆ ಸರಿಬೇಡ. ನಾನಿನ್ನು ಬರ್ತೀನಿ, ಅಟ್ಟಿಗೆ ಬರ್ತೀಯ ಅಲ್ವಾ, ಉಳಿದಿದ್ದನ್ನ ಅಲ್ಲೇ ಮಾತಾಡೋಣ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಇತ್ತ ಲಾಯರ್ ಬಂದು, ವಿದ್ಯಾ, ಕೋರ್ಟ್ ಆದೇಶದಿಂದ ನಿನಗೆ ಖುಷಿ ಆಯ್ತಾ ಅಂತ ಕೇಳ್ತಾರೆ. ಖುಷಿಗಿಂತ ನನ್ನ ಮಗುಗೆ ಸಿಗಬೇಕಾದ ನ್ಯಾಯ ಸಿಗೈತಲ್ಲ ಅದೇ ಸಮಾಧಾನ ಅಂತಾಳೆ ವಿದ್ಯಾ. ನೋಡು, ಇದೇ ಆರ್ಡ್ರ್ ಕಾಫಿ ತಗೋ, ಇದನ್ನ ಇಟ್ಕೊಂಡು ನೀನು 6 ತಿಂಗಳು ನಿನ್ನ ಗಂಡನ ಜೊತೆ ಬಾಳ್ವೆ ಮಾಡ್ಬೋದು ಅಂತ ಹೇಳಿ ಕೊಟ್ಟು ಲಾಯರು, ಆಗೇನಾದರೂ ನಿನಗೆ ಯಾರಾದರೂ ಅಡ್ಡಿ ಮಾಡಿದ್ರೆ ಹೇಳು, ಅವ್ರಿಗೇನು ಉತ್ತರ ಕೊಡಬೇಕೋ ಅದನ್ನು ಕಾನೂನು ರೀತಿಯಲ್ಲೇ ಕೊಡ್ತೀನಿ, ಆ ಕಾಪಿನ ಹುಷಾರಾಗಿಟ್ಕೋ ವಿದ್ಯಾ ಅಂತ ಲಾಯರ್ ಹೇಳ್ತಾರೆ. ಥ್ಯಾಂಕ್ಸ್ ಮೇಡಮ್ ಅಂತಾಳೆ ವಿದ್ಯಾ. ಅಂದಾಗೆ ಮೇಡಮ್ ಅಂತ ಹೇಳಿ ವಿದ್ಯಾ ಲಾಯರ್ ಜೊತೆ ಮಾತಾಡ್ತಿರ್ತಾಳೆ. ಅಲ್ಲಿಗೆ ಸಾವಿತ್ರಿ ಬಂದು, ಇಲ್ಲೇ ಇವಳೆ ಅಂತಾಳೆ. ಏನಮ್ಮ, ಸರಿಯಾಗಿ ಮಾತಾಡೋಕ್ಕೆ ಬರಲ್ವಾ ನಿಮಗೆ? ಈ ರೀತಿ ಮಾತಾಡಿದ್ದಕ್ಕೆ ತಾನೇ ಒಳಗಡೆ ಉಗಿಸ್ಕೊಬಂದಿದ್ದು, ಏನೋ ಮತ್ತೆ ಜಗಳ ಮಾಡೋಕ್ಕೆ ಬಂದಿದ್ದೀರಾ ಅಂತಾರೆ ಲಾಯರು. ಅವಳ ಜೊತೆ ಜಗಳ ಮಾಡೋ ಅಂಥ ಕರ್ಮ ನನಗೇನಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಹೇಗಿದ್ರು 6 ತಿಂಗಳು ನಿಮ್ಮ ಮನೆಯಲ್ಲೇ ಇರ್ತಾಳಲ್ವಾ, ಅಲ್ಲೇ ಮಾತಾಡಿ ಅಂತಾರೆ ಲಾಯರು. ಅವಳು ಅಲ್ಲಿಗೆ ಬರದೇ ಇರಬೇಕು ಅಂತಾನೆ ಸೆಟ್ಲ್ಮೆಂಟು ಮಾತಾಡೋದಕ್ಕೆ ಬಂದಿದ್ದೀವಿ ಅಂತ ಸಾವಿತ್ರಿ ಹೇಳ್ತಾಳೆ. ಸೆಟ್ಲ್ಮೆಂಟಾ? ಏನಾಗಂದ್ರೆ ಅಂತಾರೆ ಲಾಯರು. ಇದು ನಮ್ಮ ಮಟ್ಟಿ ವಿಷಯ, ನಾವೇ ಮಾತಾಡ್ಕೊತೀವಿ, ನೀವು ಹೊಸಿ ಸುಮ್ಕೆ ಇದ್ದು ಪುಣ್ಯ ಕಟ್ಕೊಳ್ಳಿ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡಿ ಅಂತ ಮಾತಾಡ್ತಿರ್ತಾಳೆ ಲಾಯರು. ಮೇಡಮ್, 1 ನಿಮಿಷ ನಾನೇ ಮಾತಾಡ್ತೀನಿ ಅಂತಾಳೆ ವಿದ್ಯಾ. ಅದೇನು ಹೇಳಿ ಸಾವಿತ್ರಿ ಅಮ್ಮ ಅಂತಾಳೆ ವಿದ್ಯಾ. ನೀನೇನೋ ನನ್ನ ಅಮ್ಮ ಅಂದು ಸಂಬಂಧ ಕಟ್ಟಿ ಮಾತಾಡ್ಸಕ್ಕೆ ಬರಬೇಡ ಅಂತ ಸಾವಿತ್ರಿ ಹೇಳ್ತಾಳೆ. ಸರಿ, ಅದೇನು ಹೇಳಿ ಅಂತಾಳೆ ವಿದ್ಯಾ. ಕೋರ್ಟಲ್ಲಿ ಗಂಡನ ಜೊತೆ ಬಾಳ್ವೆ ಮಾಡ್ಬೇಕಂತ ಯಾಕೆ ಆ ಪಾಟಿ ನಾಟಕ ಮಾಡಿದೆ ಅಂತ ನಂಗೆ ಸಂದ ಗೊತ್ತು. ಅಪ್ಪನ ಹಟ್ಟಿಲಿ ತಿನ್ನಕ್ಕೆ ಬೇರೆ ಗತಿ ಇಲ್ಲ, ಹೊಟ್ಟೆ ಒಳಗೆ ಮಗ ಬೇರೆ ಮಾಡ್ಕೊಂಡಿದ್ಯಾ, ಅದು ಅಲ್ದನೆಯ ಮದುವೆ ಆದಾಗ್ನಿಂದ ಸುಖ ನೋಡ್ಬಿಟ್ಟು ಈಗ ಬದುಕೋದಕ್ಕೆ ಕಷ್ಟ ಆಗ್ತೈತೆ ಅಂತ ನಮ್ಗೆ ಅರ್ಥ ಆಗ್ತೈತೆ. ಅದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ನಮ್ಮ ಭದ್ರನ್ಗೆ ಬಿಡುಗಡೆ ಕೊಟ್ಬಿಡು, ಅದರಿಂದ ನಿನ್ನ ಕೈ ತುಂಬ ದುಡ್ಡು ಸಿಗ್ತೈತೆ, ನಮಗೂ ನೆಮ್ಮದಿ ಸಿಗ್ತೈತೆ. ನೋಡು, ಇದರಲ್ಲಿ ಭದ್ರ ಸೈನ್ ಮಾಡಿ ಇಟ್ಟವನೆ, 10 ಲಕ್ಷನೋ 20 ಲಕ್ಷನೋ 1 ಕೋಟಿನೋ ಬರ್ಕೊಂಡು ಜಡ್ಜ್ ಮುಂದೆ ಬಂದು ಬಿಡುಗಡೆಗೆ ಒಪ್ಕೊಬಿಡು ಅಂತ ಹೇಳಿ ತಕ ಅಂತಾಳೆ ಸಾವಿತ್ರಿ. ಅದನ್ನು ತಗೊಂಡು, ಅವ್ವ 1 ರೂಪಾಯಿ ಚಿಲ್ಲರೆ ಇದ್ರೆ ತತ್ತ ಇಲ್ಲಿ ಅಂತ ವಿದ್ಯೆ ಕೇಳ್ತಾಳೆ. ಅದ್ಯಾಕವ್ವ ಅಂತಾಳೆ ರತ್ನ. ಸಾವಿತ್ರಿ ಕೈಯಲ್ಲಿಟ್ಟು ಬುಕ್ನ ಅದ್ರ ಮೇಲೆ 1 ರೂಪಾಯಿ ಇಟ್ಟು, ಇದನ್ನ ಬೇಜಾನ್ ಪಿಕ್ಚರಲ್ಲಿ ಧಾರಾವಾಹಿಯಲ್ಲೆಲ್ಲ ನೋಡ್ಬಿಟ್ಟಿರ್ತೀರ, ಹೊಸಿ ಹಳೇದೇನೆಯ ವಿಷಯ, ಆದ್ರೂ ನಿಮ್ಮಂಥವ್ರಿಗೆ ಹಿಂಗೆ ಹೇಳಿದ್ರೇನೆ ಅರ್ಥ ಆಗೋದು ಅಂತ ಚಿಟಿಕೆ ಹೊಡೆದು ಹೇಳ್ತಾಳೆ ವಿದ್ಯಾ. ಏನು ಹೇಳ್ತಾ ಇದೀಯಾ ಅಂತಾಳೆ ಸಾವಿತ್ರಿ. ಏನೂ ಇಲ್ಲ, ಅದೆಷ್ಟು ಬೇಕೋ ಬರ್ಕೋ ಅಂತ ಹೇಳಿದ್ರಲ್ಲ, ಆ ಕೆಲಸನ ನೀವೇ ಮಾಡ್ಕೊಳ್ಳಿ. ನೀವು ನನಗೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರು, ಅದಕ್ಕಿಂತ 1 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದೀನಿ, ಇನ್ಮ್ಯಾಕೆ ನೀವೇ ಬರ್ಕೊಂಡು ಮಜಾ ಮಾಡಿ ಅಂತಾಳೆ ವಿದ್ಯಾ. ಏನೇ ನಿನ್ನ ಮಾತಿನ ಅರ್ಥ ಅಂತಾಳೆ ಸಾವಿತ್ರಿ. ನೀವು ಎಷ್ಟೇ ಕೊಟ್ಟರೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಾಕಿಲ್ಲ ಅಂತ ಅರ್ಥ. ಕೋರ್ಟ್ನಲ್ಲಿ ಹೇಳಿರೋ ಹಂಗೆ ನನ್ನ ಗಂಡ ನನ್ನ ಮಗು ಹುಟ್ಟಬೇಕಾದ್ರೆ ನನ್ನ ಜೊತೆ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಆ ದಿನ ಇಲ್ಲಿ ನಿಂತವ್ರಲ್ಲ ನನ್ನ ಮಗಿನಪ್ಪ, ಇವ್ರ ಬಾಯಿಂದನೇ ನಾನೇ ನಿಮ್ಮಪ್ಪ ಅಂತ ಹೇಳಿಸ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಲೇ ಅಂತ ಚಿಟಿಕೆ ಬೆಳ್ಳು ಮಾಡಿ ತೋರಿಸ್ತಿರ್ತಾಳೆ ಸಾವಿತ್ರಿ. ರೀ, ಇಳಿಸ್ರಿ ಕೈನ. ನೋಡಿ, ಕೋರ್ಟ್ ಆವರಣದಲ್ಲಿ ಈ ರೀತಿ ಮಾಡೋದೆಲ್ಲ ಸರಿ ಇರಲ್ಲ. ಏನ್ರಿ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನೀವು?
ನನ್ನ ಕ್ಲೈಂಟ್ಗೆ ಆಮಿಷ ತೋರಿಸಿ ಎದುರಿಸ್ತಾ ಇದ್ದೀರಾ ಅಂತ ಈಗಲೇ ಜಡ್ಜ್ ಮುಂದೆ ಹೋಗಿ ಹೇಳ್ತೀನಿ. ಈ ರೀತಿ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನೀವು ಜೈಲಿಗೆ ಸೇರ್ಬೇಕಾಗ್ತೈತೆ. ಹುಷಾರ್. ಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟು ಇಲ್ಲಿಂದ ಈಗಲೇ ಹೋದ್ರೆ ಸರಿ, ಇಲ್ಲ ಅಂದರೆ ನಾನು ಯಾರೋ ಅಂತ ಈಗಲೇ ತೋರಿಸ್ಬೇಕಾಗುತ್ತೆ ಅಂತ ಹೇಳಿ ವಿದ್ಯಾ ರತ್ನವರೇ ನೀವು ಹೊರಡಿ ಅಂತಾರೆ ಲಾಯರು. ಅವ್ವ ಬಾ ಹೋಗೋಣ ಅಂತ ಅಲ್ಲಿಂದ ರತ್ನನ್ನು ವಿದ್ಯಾ ಹೊರಡ್ತಾರೆ. ಇತ್ತ ವಿದ್ಯಾ ಮನೆಯಲ್ಲಿ ಕ್ವಾಟ್ಲೆ ಮತ್ತು ಸರು ವಿದ್ಯಾ ಅವ್ರ ಅಜ್ಜಿ ಎಲ್ಲ ಬರೋದನ್ನೇ ಕಾಯ್ತಾ ಇರ್ತಾರೆ ದಾರಿ ನೋಡ್ಕೊಂಡು. ಸುತ್ತಮುತ್ತ ಊರ್ನಾಗೆ ಇಂಥ ವ್ಯತ್ಯಾಸಗಳೇನಾದರೂ ಆದರೆ ಶಿವರಾಮೇಗೌಡರು ಊರವ್ರನ್ನೆಲ್ಲ ಪಂಚಾಯಿತಿ ಕಳಿಸಿ ಒಂದೇ ಗಳಿಗೆಯಲ್ಲಿ ಕಡ್ಡಿ ಮುರಿದಂಗೆ ತೀರ್ಮಾನ ಹೇಳಿ ನ್ಯಾಯ ಕೊಡಿಸ್ತಾ ಇದ್ರು ಅಂತ ಅಟ್ಟಿವಾರ ಇವತ್ತು ಕೋರ್ಟ್ ಮೆಟ್ಲತ್ತಿ ಕೋರ್ಟ್ ಮುಂದ್ಗಡೆ ನಿಂತ್ಕೊಳಂಗಾಯ್ತು ಅಂತ ವಿದ್ಯಾ ಅವ್ರ ಅಜ್ಜಿ ಹೇಳ್ತಿರ್ತಾಳೆ. ಏನು ಮಾಡೋಕ್ಕಾಗಿಲ್ಲ ಅಜ್ಜಿ, ಟೈಮ್ ಅನ್ನೋದು ಹಂಗೆ ಅಂತಾಳೆ ಕ್ವಾಟ್ಲೆ. ಅದು ಸರಿ ಕ್ವಾಟ್ಲೆ, ಇವತ್ತೇನಾಗಿರ್ಬೋದು ಕೋರ್ಟ್ನಾಗೆ ಅಂತ ವಿದ್ಯಾ ಅವ್ರ ಅಜ್ಜಿಗೆ ಹೇಳ್ತಾಳೆ. ಏನು ಬೇಕಾದರೂ ಆಗ್ಬೋದು, ಅವರಿಬ್ಬರನ್ನ ನಿಲ್ಲಿಸಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೇನಾದರೂ ಇಬ್ಬರು ಹೂ ಅಂದ್ಬಿಟ್ರೆ ಡೈವರ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಯ್ಯೋ ಅವ್ರ ಮನೆ ಕಾಯುವಾಗ ಸಮಸ್ಯೆ ಇದೆ ಅಂತಂದರೆ ಬೇರೆನೇ ಮಾಡಿಬಿಡ್ತಾರಾ? ಅಯ್ಯೋ ನನ್ನನ್ನು ಕರ್ಕೊಂಡೋದ್ಬಿಟ್ಟು ಇನ್ನೂ ಇಂಥದ್ದನ್ನೆಲ್ಲ ನೋಡಬೇಕು ಅಂತ ಬದುಕಿಸಿದ್ಯಾ ದೇವ್ರೆ ಅಂತ ಅಳ್ತಿರ್ತಾಳೆ ಅಜ್ಜಮ್ಮ ವಿದ್ಯಾ ಅವ್ರ ಅಜ್ಜಿ. ಅತ್ತೆ ಈಗೇನಾಗಿದೆ ಅದೇ ಅಂತ ಹಿಂಗೆ ಓಡಾಡ್ತಿದ್ದೀರಿ ಅಂತ ಬರ್ತಾರೆ ವಿದ್ಯಾನನ್ನು ರತ್ನ. ಇನ್ನೂ ಏನಾಗಬೇಕೆ, ಮಗ ಜೈಲಲ್ಲಿ ಕುಂತವನೆ. ಅತ್ತೆ ಮನೆಯಲ್ಲಿ ಬಾಳಿ ಬದುಕಬೇಕಾದವಳು ಗಂಡನ ಸಂಬಂಧ ಬಿಟ್ಟು ಮನೇಲಿ ಕುಂತವಳೆ ಅಂತ ವಿದ್ಯಾ ಅವ್ರ ಅಜ್ಜಿ ಹೇಳ್ತಾಳೆ. ಇಲ್ಲ ಅತ್ತೆ, ಇಬ್ರೂ ಇಷ್ಟ ಇಲ್ಲ ಅಂತ ಹೇಳಿದ್ದಿದ್ರೆ ಜೊತೇಲಿ ಬಾಳೋದಕ್ಕೆ, ಹಂಗಂತ ಹೇಳಿದ್ದಿದ್ರೆ ಬೇರೆ ಮಾಡಿರೋರೇನೋ. ವಿದ್ಯಾ ನಂಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಗಟ್ಟಿಯಾಗಿ ಶಾನೆ ಗಟ್ಟಿಯಾಗಿ ಜಡ್ಜ್ ಮುಂದೆ ಹೇಳ್ಬಿಟ್ಟು ಸಂಬಂಧನ ಉಳಿಸ್ಕೊಂಡ್ಬಿಟ್ಲು ಅಂತ ರತ್ನ ಹೇಳ್ತಾಳೆ. ರತ್ನಿ ಏನು ಹೇಳ್ತಾ ಇದೆಯಾ, ಹೊಸಿ ಬಿಡಿಸಿ ಹೇಳು ಅಂತಾಳೆ ಅಜ್ಜಮ್ಮ. ರತ್ನ ಜಡ್ಜ್ ಹೇಳಿದ್ದನ್ನ ವಿವರವಾಗಿ ಎಲ್ಲರಿಗೂ ಹೇಳ್ತಿರ್ತಾಳೆ. ಹೊಟ್ಟೆಲ್ಲಿರೋ ಮಗು ವಿಷಯ ಆಗಿರೋದ್ರಿಂದ ನೀವಿಬ್ಬರು 6 ತಿಂಗಳು ಜೊತೆಯಲ್ಲೇ ಬದುಕಬೇಕು ಅಂತ ಜಡ್ಜ್ ಹೇಳಿರ್ತಾರೆ. ಅದನ್ನೆಲ್ಲ ಹೇಳ್ತಿರ್ತಾಳೆ ರತ್ನ. ಅಕ್ಕ ಹಂಗಾರೆ ನೀನು ಭಾವನ್ನ ಕ್ಷಮಿಸಿ ಅವ್ರ ಜೊತೆ ಬಾಳ್ವೆ ಮಾಡೋದಕ್ಕೆ ಒಪ್ಕೊಬಿಟ್ಟ ಅಂತ ಕೇಳ್ತಾಳೆ ಸರು. ನನಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ನೇ ಹೊರ್ತು ಅವ್ರ ಕೂಟೆ ಬಾಳ್ತೀನಿ ಅಂತಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಎರಡೂ ಒಂದೇ ಅಲ್ವಾ ಬಿಡು ಅತ್ಕೆಮ್ಮ ಅಂತಾನೆ ಕ್ವಾಟ್ಲೆ. ಇಲ್ಲ ಅಣ್ಣಯ್ಯ, ಈ ಎರಡಕ್ಕೂ ಶಾನೆ ವ್ಯತ್ಯಾಸ ಐತೆ ಅಂತ ವಿದ್ಯೆ ಹೇಳ್ತಾಳೆ. ಆಗ್ಲಿಂದನೂ ಹಿಂಗೆ ಮಾತಾಡಿ ನನ್ನ ತಲೆ ಕೆಡಿಸ್ತಾವಳ ಕಣಪ್ಪ ಅಂತ ರತ್ನ ಹೇಳ್ತಾಳೆ. ಯಾವುದೇನಾದರೂ ಆಗಿರಲಿ ರತ್ನಕ್ಕ, 6 ತಿಂಗಳು ಇಬ್ಬರು ಜೊತೆಯಲ್ಲೇ ಬದುಕಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟೈತಲ್ಲ, ಅದೇ ಸಂತೋಷ ಅಂತಾನೆ ಕ್ವಾಟ್ಲೆ. ಅದ್ಕೆಮ್ಮ ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಾನೆ ಕ್ವಾಟ್ಲೆ. ಕೋರ್ಟ್ ಆದೇಶಕ್ಕೆ ಗೌರವ ಕೊಟ್ಟು ಅವ್ರೊಟ್ಟಿಗೆ ಹೋಗ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ನಾನು ಬಂಗಾರ ಕಣೆ ವಿದ್ಯಾ, ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳಿ ಶಾನೆ ಸಂತೋಷ ಆತೈತಿ ನನಗೆ ಅಂತ ರತ್ನ ಹೇಳ್ತಾಳೆ. ಶಾನೆ ಸಂತೋಷ ಪಡಬೇಡ ಕಣವ್ವ, ನಾನು ಅಲ್ಲಿಗೆ ಹೋಗ್ತಾ ಇರೋದು ನನ್ನ ಮಗುಗೋಸ್ಕರ. ಆಮೇಲೆ ಕೋರ್ಟ್ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ ಹೊರ್ತು ಅವ್ರ ಜೊತೆ ಬದುಕೋದಕ್ಕಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಯಾವುದಕ್ಕಾದರೂ ಆಗಲಿ ಕಣೆ, ನಿನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳ್ದಲ್ಲ, ನನಗಷ್ಟೇ ಸಾಕು ಅಂತ ರತ್ನ ಹೇಳ್ತಾಳೆ. ಇತ್ತ ಬಾಗ್ಲಲ್ಲಿ ಇತ್ತಿಂದ ಅತ್ತ ವಿನಂತಿ ಚಿತ್ರ ಓಡಾಡ್ತಿರ್ತಾರೆ. ಅಜ್ಜಮ್ಮ ಕುತ್ಕೊಂಡು ಮೋಹನ ನಿಂತ್ಕೊಂಡು ಕಾಯ್ತಿರ್ತಾರೆ. ಈಶ್ವರಿ, ಸಾವಿತ್ರಿ ಮತ್ತು ಭದ್ರಾ ಬರ್ತಾರೆ. ಕೋರ್ಟಲ್ಲಿ ಏನಾಯಿತು, ಏನು ತೀರ್ಪು ಕೊಟ್ಟರು ಅಂತ ಅಜ್ಜಮ್ಮ ಒಂದೇ ಉಸಿರಲ್ಲಿ ಕೇಳ್ತಾಳೆ. ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಎಲ್ರೂ. ಭದ್ರಾ, ನೀನು ಹಿಂಗೆ ಮಾತಾಡದೆ ಇದ್ದರೆ ನನ್ನ ಜೀವನೇ ಹೊಂಟೋತದೆ. ಏನಾಯಿತು, ಯಾರಾದರೂ ಒಬ್ರು ಹೇಳಿ ಅಂತಾಳೆ ಅಜ್ಜಮ್ಮ. ಲೇ ಈಶ್ವರಿ, ನಿನ್ನ ಬಾಯಿ ಏನು ಸೇದೋಗಿದೆಯೇನೆ, ನೀನಾದರೂ ಮಾತಾಡೆ, ಏನಾಯಿತು ಅಂತ ಹೇಳಿ ಅಂತಾಳೆ ಅಜ್ಜಮ್ಮ. ಅವನು ತಾನೇ ಏನು ಮಾತಾಡ್ತಾನೆ ಅತ್ತೆ, ಅವಳ ಸಂಬಂಧ ಕಳ್ಕೊಂಡು ಕೈ ತೊಳ್ಕೊಬೇಕಂತ ಹೋದ, ಅಲ್ಲೋದ್ರೆ ಇದೆಲ್ಲ ಆಗೋಯ್ತು ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವಿಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.